ಕುಮಾರಸ್ವಾಮಿ ಮರ್ಡರ್ ತನಿಖೆ ನಡೆಸಿರುವ ಪೊಲೀಸರಿಗೆ ಕೊಲೆ ಸಾರಥಿ ವಿರುದ್ಧದ ಹಲವು ಸಾಕ್ಷ್ಯಗಳು ಸಿಕ್ಕಿದೆಯಂತೆ. ಈ ಮಧ್ಯೆ ಲುಮಿನಲ್ ಟೆಸ್ಟ್ನಲ್ಲಿ ಮತ್ತೊಂದು ಸ್ಫೋಟಕ ಸತ್ಯ ಬಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲು ದಾಸನಿಗೆ ಬೂಟ್ ಬಟ್ಟೆಗಳೇ ಕಂಟಕ. ಲುಮಿನಲ್ ಟೆಸ್ಟ್ನಲ್ಲಿ ಸ್ಫೋಟಕ ಸತ್ಯ ಬಯಲು. ಕೊಲೆ ಸಾರಥಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಎಲ್ಲ ತಯಾರಿ ನಡೆಸಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ಸತ್ಯ ಲುಮಿನಲ್ ಟೆಸ್ಟ್ ಮೂಲಕ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಲುಮಿನಲ್ ಟೆಸ್ಟ್ನಲ್ಲಿ ದರ್ಶನ್ ಕ್ರೌರ್ಯದ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ದರ್ಶನ್ ವಿರುದ್ಧ ಮತ್ತೊಂದು ಸ್ಫೋಟಕ ಎವಿಡೆನ್ಸ್ ಪತ್ತೆಯಾಗಿದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ದರ್ಶನ್ ಸಾಯಿಸಿದ್ದಾನೆ ಎಂಬುದು ಗೊತ್ತಾಗಿದೆ. ಟೆಸ್ಟ್ನಲ್ಲಿ ದರ್ಶನ್ ಕೂಡ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆಂಬುದು ಮಾಹಿತಿ ಲಭ್ಯವಾಗಿದೆ. ಜೈಲಲ್ಲಿರೋ ದರ್ಶನ್ಗೆ ಬೂಟ್ ಕಂಟಕ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಧರಿಸಿದ್ದ ಶೂಗಳು ಪ್ರಮುಖ ಎವಿಡೆನ್ಸ್ ಆಗಿವೆ. ಬೂಟ್ನಲ್ಲಿ ಒದ್ದು ರೇಣುಕಾಸ್ವಾಮಿ ಟಾರ್ಚರ್ ಕೊಟ್ಟಿದ್ದರೆಂಬ ಮಾಹಿತಿ ಲಭ್ಯವಾಗಿದ್ದು, ಕೊಲೆ ಬಳಿಕ ಆ ಶೂಗಳನ್ನು ದಾಸ ವಿಜಯಲಕ್ಷ್ಮಿ ಮನೆಯಲ್ಲಿಟ್ಟಿದ್ರು. ವಿಜಯಲಕ್ಷ್ಮಿ ಮನೆಯಲ್ಲಿ ತಲಾಶ್ ನಡೆಸಿದ ಖಾಕಿಗೆ ದಾಸನ ಶೂಗಳು ಲಭ್ಯವಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡಲೇ ಶೂಗಳನ್ನು ಲೂಮಿನಲ್ ಟೆಸ್ಟ್ಗೆ ಕಳಿಸಿದ್ರು. ಟೆಸ್ಟ್ ವೇಳೆ ಶೂನಲ್ಲಿ ರೇಣುಕಾ ರಕ್ತದ ಕಲೆಗಳು ಪತ್ತೆಯಾಗಿರೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಮೂರನೇ ಮುಖ್ಯ ಎವಿಡೆನ್ಸ್ ಇದಾಗಿದೆ. ಈ ಹಿಂದೆ ದರ್ಶನ್ ಟಿ ಶರ್ಟ್ ಮೇಲೂ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಕೊಲೆ ವೇಳೆ ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ ಮುಖ್ಯ ಎವಿಡೆನ್ಸ್ ಆಗಿ ಉಲ್ಲೇಖಿಸಲಾಗಿದೆ. ದರ್ಶನ್ ಧರಿಸಿದ್ದ ಟಿ ಶರ್ಟ್ ಮತ್ತು ಪ್ಯಾಂಟ್ ಪ್ರಮುಖ ಸಾಕ್ಷ್ಯವಾಗಿದೆ. ದಾಸ ಧರಿಸಿದ್ದ ಬೆಲ್ಟ್ ಕೂಡ ಪ್ರಮುಖ ಸಾಕ್ಷ್ಯ ಆಗಲಿದೆ. ದರ್ಶನ್ ತೊಟ್ಟಿದ್ದ ಬೆಲ್ಟ್ನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಮಾಹಿತಿ ಲಭ್ಯವಾಗಿದೆ. ಬೆಲ್ಟ್ ಅನ್ನ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ. ದರ್ಶನ್ ಶೂನಿಂದಲೂ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಸಾಕ್ಷ್ಯ ಸಿಕ್ಕಿದ್ದು, ಬೂಟ್ಗಾಲಲ್ಲಿ ರೇಣುಕಾಸ್ವಾಮಿಗೆ ಒದ್ದು ದರ್ಶನ್ ಹಲ್ಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ದರ್ಶನ್ ಕೊಲೆ ನಡೆದ ದಿನ ಧರಿಸಿದ್ದ ಬಟ್ಟೆ, ಬೆಲ್ಟ್, ಬೂಟನ್ನು ಪ್ರಮುಖ ಎವಿಡೆನ್ಸ್ ಅಂತ ಪೊಲೀಸರು ಪರಿಗಣಿಸಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಈ 3 ವಸ್ತುಗಳ ಬಗ್ಗೆ ಉಲ್ಲೇಖ ಮಾಡಿರೋ ಮಾಹಿತಿ ಇದೆ. ನ್ಯಾಯಾಲಯದಲ್ಲಿ ಈ 3 ವಸ್ತುಗಳಿಂದ ದರ್ಶನ್ಗೆ ಕಾನೂನು ಕಂಟಕ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ದರ್ಶನ್ ಅಂಡ್ ಟೀಮ್ಗೆ ಅಷ್ಟು ಸುಲಭವಾಗಿ ಹೊರಬರೋದಕ್ಕೆ ಸಾಧ್ಯವಿಲ್ಲ. ಹಾಕಿರುವ 4 ಸೆಕ್ಷನ್ಗಳು ಸಹ ರೌಡಿ ಗ್ಯಾಂಗ್ ಕಟ್ಟಿ ಹಾಕುತ್ತೆ ಎನ್ನಲಾಗ್ತಾ ಇದೆ. ಅದ್ಯಾವ ಸೆಕ್ಷನ್ಸ್ ಅಂತೀರಾ? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಶೀಟ್ ಸಲ್ಲಿಕೆಗೆ ಕ್ಷಣಗಣನೆ ಶುರು. ರೌಡಿಗೆ 4 ಸೆಕ್ಷನ್ಗಳಿಂದ ಕಂಟಕ. ಚಿತ್ರದುರ್ಗದ ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲೂಟ ತಿಂತಿದ್ದಾರೆ. ದರ್ಶನ್ 9 ಟೀಮ್ಗೆ ಜೀವಾವಧಿ ಶಿಕ್ಷೆ ಇಲ್ಲ ಮರಣದಂಡನೆ ವಿಧಿಸುವಂತೆ ಆಕ್ರೋಶದ ಜ್ವಾಲಾಮುಖಿಯೇ ಸ್ಫೋಟವಾಗಿತ್ತು. ಪ್ರಕರಣ ಸಂಬಂಧ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿ 17 ಆರೋಪಿಗಳು ಈಗಾಗಲೇ ಕಂಬಿ ಹಿಂದೆ ಸೇರಿದ್ದು, ಇಂದು ಖಾಕಿ ಪಡೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗಿರೋ ಪೊಲೀಸರು ದರ್ಶನ್ 9 ಟೀಮ್ ವಿರುದ್ಧ ಸ್ಟ್ರಾಂಗ್ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಒಟ್ಟು 4 ಸೆಕ್ಷನ್ ಹಾಕಲಾಗಿದೆ. ಡಿ ಗ್ಯಾಂಗ್ ವಿರುದ್ಧದ ಸೆಕ್ಷನ್ಗಳನ್ನ ನೋಡೋದಾದ್ರೆ, ಐಪಿಸಿ ಸೆಕ್ಷನ್ 302ರ ಅಡಿಯಲ್ಲಿ ರೇಣುಕಾಸ್ವಾಮಿಯನ್ನ ಕರೆತಂದು ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರನ್ನೋ ಆರೋಪ. ಐಪಿಸಿ 364 ವ್ಯಕ್ತಿ ಅಪಹರಣ ಆರೋಪ. ಐಪಿಸಿ ಸೆಕ್ಷನ್ 201 ಪ್ರಕರಣದಲ್ಲಿ ಸಾಕ್ಷಿ ನಾಶ. ಐಪಿಸಿ ಸೆಕ್ಷನ್ 120B ಸಾಕ್ಷ್ಯ ನಾಶಕ್ಕೆ ಒಳಸಂಚು ಮಾಡಲಾಗಿದೆ ಎಂದು 4 ಸೆಕ್ಷನ್ ಹಾಕಲಾಗಿದೆ. ದರ್ಶನ್ ತನ್ನ ಗೆಳತಿ ಪವಿತ್ರ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಾಮೆಂಟ್, ಕೆಟ್ಟ ಸಂದೇಶ ಕಳುಹಿಸಿದ್ದಾನೆಂಬ ಕಾರಣಕ್ಕೆ ಈ ಕೊಲೆ ನಡೆಸಲಾಗಿದೆ ಎಂಬ ಆರೋಪವಿದೆ. ಈ ಎಲ್ಲ ಸೆಕ್ಷನ್ಸ್ ಅಡಿ ಸೂಕ್ತ ಸಾಕ್ಷಿಗಳನ್ನ ಸಂಗ್ರಹಿಸಿರೋ ಪೊಲೀಸರು ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆ್ಯಂಡ್ ಇದರ ನಡುವೆ ನಮಗೆ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು, ಅಲ್ಲ ಸರ್, ಈಗ ದರ್ಶನ್ ಅವತ್ತು ಟೀ ಮತ್ತು ವಿಡಿಯೋ ಬಂತು ಅನ್ನೋ ಕಾರಣಕ್ಕಾಗಿ ಅವರನ್ನು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಲಾಯಿತು.
ವಿಲ್ಸನ್ ಗಾರ್ಡನ್ ನಾಗನ್ನ ಯಾಕೆ ಕೊಟ್ಟವ್ರನ್ನ ಮಾಡಲ್ಲ? ಯಾಕೆ ಮಾಡಿಲ್ಲ? ಕರೆಕ್ಟ್ ಅಲ್ವಾ? ಒಳ್ಳೆ ಪ್ರಶ್ನೆ. ಈಗ ವಿಲ್ಸನ್ ಗಾರ್ಡನ್ ನಾಗನ್ ಕೂಡ ಆಗುತ್ತೆ. ಆಮೇಲೆ ಇವತ್ತು ವೀಕ್ಷಕರೇ, ನಾನು ರಾತ್ರಿ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸಾಧ್ಯವಾದರೆ ಕರ್ನಾಟಕದ ಜೈಲಲ್ಲಿ ಮತ್ತು ಒಳಗೆ ಮತ್ತು ಹೊರಗಡೆ ಎಂತೆಂಥ ನಟೋರಿಯಸ್ ಕ್ರಿಮಿನಲ್ಗಳಿದ್ದಾರೆ, ಯಾಕೆ ಅವರನ್ನು ಸಾಕ್ತಾ ಕೂತ್ಕೋಬೇಕು? ನಂದೊಂದೇ ಪ್ರಶ್ನೆ ಅದು. ಯಾಕೆ ಅವರನ್ನು ಬಿಳಿ ಆನೆಗಳನ್ನು ಸಾಕಬೇಕು? 10 ಕೊಲೆ, 10 ದರೋಡೆ, 10 ಕೇಸು, ಯಾಕೆ ಅಂತವರೆಲ್ಲ? ಯಾಕೆ ಅವರನ್ನೆಲ್ಲ ಖಾಲಿ ಮಾಡಬಾರ್ದು? ಈಗ ಸುಪ್ರೀಂ ಕೋರ್ಟ್ ಆ ಥರ ಈಗ UPಯಲ್ಲಿ ಏನೋ ಬುಲ್ಡೋಜ್ ಮಾಡಿದ ಕಾರಣಕ್ಕಾಗಿ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾಯಿದೆ, ನಿಜ. ಕಾನೂನು ಮೀರಿ ಯಾವುದು ಹೋಗಬಾರ್ದು. ನಾವು ಒಂದೇ ಹೆಂಗಿತ್ತು ಅಂತಂದರೆ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು. ನಾವು ಅಲ್ಲೇ ಇರಬೇಕು, ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಾ? ಒಬ್ಬ ಅಪರಾಧಿಯನ್ನು ಎನ್ಕೌಂಟರ್ ಮಾಡಿ ಕೊಲ್ಲೋದ್ರಿಂದ 100 ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು ತಪ್ಪತ್ತೆ ಅಂತ ಇದ್ದಾರೆ. ಹೌದು. ಯಾಕೆ ಅಂತ ಬದಲಾವಣೆಗಳಾಗಬಾರ್ದು ಅಂತ ನಾನು ಕೇಳ್ತೇನೆ. ನೋಡಿ, ಆಯಾ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ನಮ್ಮ ಕಾನೂನುಗಳಲ್ಲಿ ಕೂಡ ಬದಲಾವಣೆಗಳಾಗ್ತಾ ಇರಬೇಕಾಗತ್ತೆ. ಅದರ ಬಗ್ಗೆ ನಿಜವಾಗ್ಲೂ ನಾವೆಲ್ಲ ಅಂದರೆ ಸಮಾಜ ಅದನ್ನು ಆಲೋಚನೆ ಮಾಡಬೇಕು. ಆಮೇಲೆ ನಾವು ಆರಿಸಿದಂಥ ವ್ಯಕ್ತಿಗಳು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಇನ್ನು ಈ ವೇಳೆ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ಗೆ ಸಮಾಧಾನ ಇಲ್ಲವಾಗಿದೆಯಂತೆ. ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಯಾಕಂದರೆ ವಿಶೇಷವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅಂತೇಳಿ ನೆಮ್ಮದಿ ಅಂತೂ ಇಲ್ಲವೇ ಇಲ್ಲ. ಹೀಗಿರುವಾಗ ಜೈಲು ಸಿಬ್ಬಂದಿಗೆ ದಾಸ ಅಕ್ಕಪಕ್ಕದವರಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ಬಗ್ಗೆ ಒಂದು ಸ್ಟೋರಿ. ಬಳ್ಳಾರಿ ಸುಡು ಸುಡು ಬಿಸಿಲಿಗೆ ದಾಸ ಕಂಗಾಲು. ದರ್ಶನ್ ಕಿರಿಕಿರಿಗೆ ಹೈರಾಣಾದ ಜೈಲು ಸಿಬ್ಬಂದಿ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದಾಸ ಶಿಫ್ಟ್ ಆಗಿದ್ದು ದರ್ಶನ್ಗೆ ನಿತ್ಯ ನರಕ ದರ್ಶನವಾಗಿದೆ. ಸುಡು ಸುಡು ಬಿಸಿಲು, ಬಯಲು ಸೀಮೆ ಖಾರದ ಊಟ ಅರಗಿಸಿಕೊಳ್ಳಲಾಗದೆ ಕಾಟೇರ ಕಣ್ಣೀರು ಹರಿಸುತ್ತಿದ್ದಾನೆ. ಇವೆಲ್ಲವನ್ನು ತಡೆಯಲಾಗದೆ ಒದ್ದಾಡ್ತಿರೋ ದರ್ಶನ್ ಕಾಟಕ್ಕೆ ಜೈಲು ಸಿಬ್ಬಂದಿ ಹೈರಾಣಾಗಿದ್ದಾರೆ. ನಿತ್ಯ ಒಂದೊಂದು ಬೇಡಿಕೆ ಇಡ್ತಿರೋ ದರ್ಶನ್ ಕಾಟಕ್ಕೆ ಜೈಲು ಸಿಬ್ಬಂದಿ ಸುಸ್ತಾಗಿದ್ದಾರೆ. ಸರ್ಜಿಕಲ್ ಚೇರ್ ಕೇಳಿದ್ದ ದರ್ಶನ್ಗೆ ಮನವಿ ಮಾಡಿ 3 ದಿನದ ಬಳಿಕ ಚೇರ್ ಸಿಕ್ತು. ಇದೀಗ ಟಿವಿ ಹಾಗೂ ಫೋನ್ ಮಾಡಲು ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ. ಇದು ಜೈಲು ಅಧಿಕಾರಿಗಳಿಗೆ ಹೊಸ ತಲೆನೋವು ಶುರುವಾದಂತಿದೆ. ಇಂದು ಟಿವಿ ದರ್ಶನ್ ಸೆಲ್ ಸೇರುವ ಸಾಧ್ಯತೆ. ಜೈಲು ಮ್ಯಾನ್ಯುವಲ್ ಪ್ರಕಾರ ಟಿವಿ ಕೊಡಬಹುದು, ಆದ್ರೆ ಟಿವಿ ಕೆಟ್ಟು ಹೋಗಿರೋ ಹಿನ್ನೆಲೆ ಜೈಲು ಸಿಬ್ಬಂದಿ ಸರಿ ಮಾಡಿಸ್ತಿದ್ದಾರೆ. ಹೀಗಾಗಿ ಇಂದು ಬಹುತೇಕ ಟಿವಿ ದರ್ಶನ್ ಸೆಲ್ ಸೇರೋ ಸಾಧ್ಯತೆ ಇದೆ. ಇನ್ನು ಜೈಲಿನಲ್ಲಿ ಕೈದಿಗಳು ಅನಿವಾರ್ಯವಿದ್ದಾಗ ಮನೆಯವರಿಗೆ ಕರೆ ಮಾಡಲು ಫೋನ್ ವ್ಯವಸ್ಥೆ ಕೂಡ ಇದೆ. ಮೀಟಿಂಗ್ ಹಾಲ್ ಸಮೀಪ ಪ್ರಿಸನ್ ಕಾಲರ್ ಅಂತ ಇದೆ, ಅದರಲ್ಲಿ ಒಂದು ಲ್ಯಾಂಡ್ ಲೈನ್ ಇದೆ. ಕೈದಿಗಳು ಅಲ್ಲಿ ಹೋಗಿಯೇ ಕಾಲ್ ಮಾಡಬೇಕು. ಇದರಲ್ಲಿ ಒಮ್ಮೆ ಔಟ್ ಗೋಯಿಂಗ್ ಕಾಲ್ ವ್ಯವಸ್ಥೆ ಇದೆ. ಕೈದಿಗಳು ಇತರರ ಜೊತೆ ಮಾತನಾಡುವ ಸಂಭಾಷಣೆ ರೆಕಾರ್ಡ್ ಆಗುತ್ತೆ. ಇದೀಗ ದರ್ಶನ್ ಫೋನ್ ಮಾಡಲು ಅವಕಾಶ ಕೇಳಿದ್ದು ಜೈಲು ಅಧಿಕಾರಿಗಳಿಂದ ಅರ್ಜಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಕಾಟೇರ ಅರ್ಜಿ ಕೊಟ್ರೆ ಪ್ರಿಸನ್ ಕಾಲರ್ನಿಂದ ಪತ್ನಿಗೆ ಕಾಲ್ ಮಾಡುವ ಅವಕಾಶ ಸಿಗುತ್ತೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.